ಗಣೇಶ ಹಬ್ಬದ ಹಿನ್ನೆಲೆ ಹರಿಹರದ ಗಾಂಧಿ ಮೈದಾನದಲ್ಲಿ ಶ್ರೀ ಸಾರ್ವಜನಿಕ ವಿನಾಯಕ ಸಂಘದ ವತಿಯಿಂದ ಅದರಗಂಬ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಬಿಪಿ ಹರೀಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ NH ಶ್ರೀನಿವಾಸ್ ನಂದಿಗಾವಿ, ಶ್ರೀ ಸಾರ್ವಜನಿಕ ವಿನಾಯಕ ಸಂಘದ ಅಧ್ಯಕ್ಷರಾದ ವಿಜಯ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ನಿಖಿಲ್ ಕೊಂಡಜ್ಜಿ, ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ಪೂಜಾರ್, ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಪ್ರೀತಂ ಬಾಬು ಹಾಗೂ ರಮೇಶ್ ಮಣೆ, ಕಾಂಗ್ರೆಸ್ ಮುಖಂಡರಾದ ನಜೀರ್, ಬಾನಹಳ್ಳಿ ದಾದಾಪೀರ್, ಉಮರ್ ತೆಗ್ಗಿನಕೆರೆ, ಆಸಿಫ್ ಅಲಿ ಪೈಲ್ವಾನ್, ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್, ASI ಮನ್ಸೂರ್ ಹಾಗೂ ಎಲ್ಲಾ ಸಂಘದ ಮುಖಂಡರು, ಸರ್ವ ಸದಸ್ಯರು, ಪೊಲೀಸ್ ಸಿಬ್ಬಂದಿ ವರ್ಗದವರು, ಭಕ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಲ್ಲ ಸಾರ್ವಜನಿಕರಿಗೆ ಅವರಿಂದ ಎಲ್ಲ ಸಾರ್ವಜನಿಕರಿಗೆ ಶುಭ ಮುಂಜಾನೆ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನನ್ನ ಬರ್ಮಾಡಿಕೊಂಡ್ರು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೊತ್ತೆಲ್ಲ ನಾಯಕರು ಮಾತಾಡ್ತಾರೆ. ನಮ್ಮ ಹರಿಹರ ಶಾಂತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು. ಅದೇ ತರ ಮುಂದುವರಿಯಲಿ. ಜೊತೆಗೆ ಈ ಗಣಪತಿ ಹಬ್ಬ ಆಗ್ಲಿ, ಈದ್ ಮಿಲಾದ್ ಆಗ್ಲಿ, ಎಲ್ಲರೂ ನಮ್ಮವ್ರನ್ನ ತಿಳ್ಕೊಂಡು ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡ್ರಿ. ಜೊತೆಗೆ ನಮ್ದು ಪೊಲೀಸ್ ಇಲಾಖೆ ಸೇಮ್ 30 ವರ್ಷದ ಏನಿತ್ತು ದೇಶ ಅನುಮತಿ ಇಲ್ಲ ಅಂತ ಹೇಳಿ ನಮ್ಮ ಮೇಲಾಧಿಕಾರಿಗಳ ಆದೇಶ ಇದೆ, ಸರ್ಕಾರದ ಆದೇಶ ಇದೆ. ನೀವು ಬಂದು ಕೇಳ್ತೀರಿ, ಗೊತ್ತೈತೆ ನನಗೆ. ಮತ್ತೆ ಡಿಸ್ಟಿಕ್ ಅಲ್ಲಿನೂ ನಮ್ಮ SP ಸಾಹೇಬ್ರು ಒಂದು ಎಲ್ಲಾ ಜಿಲ್ಲೆಗಳು ಒಂದು ಶಾಂತಿ ಸಭೆ ನಂಬ್ಕೊಂತಾರೆ. ನಾವು ಠಾಣೆಯಲ್ಲಿ ಠಾಣಾ ಮಟ್ಟದಲ್ಲಿ ನನ್ನ ಲೆವೆಲ್ಗೆ ಮತ್ತೆ ನಮ್ಮ DSP ಸಾಹೇಬ್ ಲೆವೆಲ್ಗೆ ಒಂದು ಶಾಂತಿ ಸಭೆ ನಂಬ್ಕೊಂತೀವಿ. ಅವಾಗ ಇದನ್ನ ಬಗ್ಗೆ ತಿಳಿಸ್ತೀವಿ ಎಲ್ಲ ಸಾರ್ವಜನಿಕರಿಗೆ. ವರ್ಷದ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮದ ಒಂದು ಅಂತರ್ಗಂಬ ಪೂಜೆ ಕಾರ್ಯಕ್ರಮಕ್ಕೆ ನಾವಿವತ್ತೆಲ್ಲ ಸೇರಿದ್ದೀವಿ. ಭಾಳಷ್ಟು ಹರಿಹರದ ಗಾಂಧಿ ಮೈದಾನದಲ್ಲಿ ನಡೀತಕ್ಕಂಥ ಈ ಸಾರ್ವಜನಿಕ ಮಹೋತ್ಸವಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಭಾಳಷ್ಟು ಜನರು ಈ ನಗರದ ವೈಭವವನ್ನು ಹೆಚ್ಚು ಮಾಡಬೇಕು ಅಂತೇಳಿ ಆರಂಭದಿಂದನೂ ಇವತ್ತಿನವರೆಗೂ ಭಾಳಷ್ಟು ಸಂಕಲ್ಪಗಳನ್ನು ಇಟ್ಟು ಯುವಕರನ್ನ ಎಲ್ಲರನ್ನ ಒಂದು ಕಡೆ ಸೇರಿಸಬೇಕು, ಈ ನಗರದ ಅಭಿವೃದ್ಧಿಗೆ ಚಿಂತನೆಗಳಾಗಬೇಕು ಅನ್ನೋಂಥ ಆರಂಭದ ಆ ದಿನಮಾನಗಳಲ್ಲಿ ಮಾಡಿರ್ತಕ್ಕಂಥ ಈ ಹಬ್ಬ ವರ್ಷದಿಂದ ವರ್ಷಕ್ಕೆ ತನ್ನ ವೈಭವವನ್ನು ಹೆಚ್ಚು ಮಾಡ್ಕೊಂತ ಬಂದಿದೆ. ಇವತ್ತು ಕೂಡ ಈ ಒಂದು ಇಲ್ಲೆಲ್ಲ ಸೇರಿರ್ತಕ್ಕಂಥ ನಮ್ಮೆಲ್ಲ ಯುವಕರ ಉತ್ಸಾಹ ಮತ್ತು ನಗರದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಸೇರಿರೋದನ್ನು ನೋಡಿದರೆ ಬಹುಶಃ ಈ 64ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಈ ವರ್ಷವೂ ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಜರುಗ್ತದೆ ಅಂಥೇಳಿ ನನಗಾದ್ರೂ ಕೂಡ ಭಾಳಷ್ಟು ಆಶಾಭಾವನೆ ಇದೆ. ಒಟ್ಟಾರೆ ಇಡೀ ನಗರದ ಮತ್ತು ತಾಲೂಕಿನ ಎಲ್ಲ ಜನರು ಸೇರಿ ಈ ಸಾರಿಯ ಸಾರ್ವಜನಿಕ ಗಣೇಶೋತ್ಸವನ ಅದ್ಧೂರಿಯಾಗಿ ಆಚರಣೆ ಮಾಡೋಣ. ಎಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರನೂ ಕೂಡ ಇದಕ್ಕಿರಲಿ ಅಂತೇಳಿ ಮೂಲಕ ನಾನು ಮನವಿ ಮಾಡ್ತಾ, ಏನು ನಮ್ಮ ನಾಡಲ್ಲಿ ಬರಗಾಲದ ಛಾಯೆ ಇದೆ ಅಂಥೇಳಿ ನಾವೆಲ್ಲರೂ ಭಾವಿಸಿದ್ವಿ. ಆದರೆ ಭಗವಂತ ಗಣೇಶನ ಆಶೀರ್ವಾದದಿಂದ ಸ್ವಲ್ಪ ನಮಗೆ ಮಳೆ ಆಗ್ತಾ ಇರೋದನ್ನು ನೋಡಿದರೆ ನಮ್ಮ ರೈತರ ಮುಖದಲ್ಲೂ ಕೂಡ ಸ್ವಲ್ಪ ಮಂದಹಾಸ ಬರ್ತಾ ಇದೆ. ಆ ಗಣೇಶನ ಆಶೀರ್ವಾದದಿಂದ ಆ ಗಣೇಶನ ಹಬ್ಬ ಮುಗಿಯೋದ್ರೊಳಗಾಗಿಯೇ ಇನ್ನೂ ಉತ್ತಮವಾಗಿರ್ತಕ್ಕಂಥ ಮಳೆ ಆಗಿ ನಮ್ಮೆಲ್ಲ ಡ್ಯಾಮ್ಗಳು ತುಂಬಿ ರೈತರಿಗೆ ಬೇಕಾಗಿರ್ತಕ್ಕಂಥ ನೀರನ್ನು ನಮಗೆ ಸಿಗೋಕ್ಕೆ ಆ ಗಣೇಶ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ 64ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಈ ವರ್ಷವೂ ಕೂಡ ಅಂತರ್ಗಂಬ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಹರಿಹರ ತಾಲೂಕಿನ ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತ ಎಲ್ಲ ಸಮಾಜದ ಮುಖಂಡರು ಆಗಮಿಸಿದ್ದಾರೆ. ಅವರಿಗೆ ಆ ಭಗವಂತ ಈ ವರ್ಷ ಮಳೆ ಬೆಳೆ ರೈತರಿಗೆ ಚೆನ್ನಾಗಿ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಾಗ ಸಮೃದ್ಧಿ ಆ ಭಗವಂತ ಎಲ್ಲ ನಮ್ಮ ರಾಜ್ಯದ ಜನತೆ ಮೇಲೆ ಕರುಣಿಸಲಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇವತ್ತಿನ ದಿವಸ ಒಂದು ನಮ್ಮ ಸಾರ್ವಜನಿಕ ವಿನಾಯಕ ಸಂಘದ ಅಂತರ್ಗಂಬ ಪೂಜೆ ಭಾಳ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ.
ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂಥ ನಮ್ಮ ಈ ವರ್ಷದ ಸಾರ್ವಜನಿಕ ವಿನಾಯಕ ಸಮಿತಿಯ ಅಧ್ಯಕ್ಷರಾದಂಥ ವಿಜಯಕುಮಾರ್ ಆರ್ ಇವರಿಗೆ ನಾನು ಮೊದಲದಾಗಿ ಧನ್ಯವಾದ ಸಲ್ಲಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು, ಎಲ್ಲ ಸರ್ವ ಜನಾಂಗದವರು ಬಂದಿದ್ರು ಇವತ್ತು. ಎಲ್ಲ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಎಲ್ಲ ಜಾತಿ ಜನಾಂಗದವರು, ಎಲ್ಲ ಪಕ್ಷದವರು ಬಂದು ಇವತ್ತು ನಮ್ಮ ಅಂತರ್ಗಂಬ ಪೂಜೆಗೆ ಶುಭ ಹಾರೈಸಿದ್ದಾರೆ. ಅವರಿಗೂ ಕೂಡ ನಾನು ಸಾರ್ವಜನಿಕ ವಿನಾಯಕ ಸಂಘದ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ಕೊಂತ, ಮತ್ತು ಇವತ್ತು ಎಲ್ಲ ಧರ್ಮದವರು ಬಂದಿದ್ದಾರೆ, ಅದು ಕೂಡ ಅವರಿಗೂ ಕೂಡ ನಾನು ಸಾರ್ವಜನಿಕ ವಿನಾಯಕ ಸಂಘದ ವತಿಯಿಂದ ಧನ್ಯವಾದ ಹೇಳಿ, ಮತ್ತು ನಾನು ಇವತ್ತು ಇದೇನು ಅಂತರ್ಗಂಬ ಪೂಜೆ ಮಾಡಿದ್ದಾರೆ, ಇವತ್ತಿಂದ ನಮ್ಮ ಜವಾಬ್ದಾರಿ ಸ್ಟಾರ್ಟು, ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಟೀಮಿಂದ. ಇವತ್ತೇನು ಎಲ್ಲರೂ ಬಂದಿದ್ದೀರಿ, ಇದೇ ರೀತಿ ಕೊನೆ ತನಕನೂ ಕೂಡ ಅವರ ಒಂದು ಜೊತೆಗಿದ್ದು ಅವರ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರಿ, ಮನು ಸಹಕಾರ ನೀಡಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿರಿ. ಈ ವರ್ಷ ಬಹಳ ವಿಭಿನ್ನವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದ್ದಾರೆ. ಒಂದು ಕೇದಾರನಾಥ್ ದರ್ಶನಕ್ಕೆ ಏನು ನಮ್ಮ ಉತ್ತರ ಭಾರತಕ್ಕೆ ಎಲ್ಲರೂ ಹೋಗ್ತಾರೆ, ಆ ಕೇದಾರನಾಥನ ಇಲ್ಲೇ ನಮ್ಮ ಹರಿಹರದಲ್ಲೇ ಎಲ್ಲರಿಗೂ ದರ್ಶನ ಕೊಡೋಣ ಅಂತ ಹೇಳಿ ಒಂದು ಚೆನ್ನೈ ಒಬ್ಬ ಆರ್ಟಿಸ್ಟ್ನ ಕರೆಸಿ ಮಾತಾಡಿ ಸುಮಾರು ಒಂದು 15 ಲಕ್ಷ ವೆಚ್ಚದಲ್ಲಿ ಬರೀ ಆ ಸೆಟ್ಟನ್ನೇ ಹಾಕಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದು ತುಂಬ ಧೈರ್ಯ ಮಾಡಿ ಅವರ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸಮಿತಿಯರೆಲ್ಲ ಕೂತ್ಕೊಂಡು ನಮ್ಮ ಸಾರ್ವಜನಿಕರ ವಿನಾಯಕ ಸಂಘದ ವತಿಯಿಂದ ಈ ಮೊದಲನೇ ಬಾರಿ ಈ ಥರ ಸೆಟ್ ಆಗ್ತಿರೋದು. ಸೊ ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟ, ಎಲ್ಲರೂ ಆದಷ್ಟು ಸ್ವಲ್ಪ ದೊಡ್ಡ ಕೈ ಮಾಡಿ ಸಹಕಾರ ಮಾಡಿರಿ. ಕಾರ್ಯಕ್ರಮ ಇದು ನಿಮ್ಮ ಸಾರ್ವಜನಿಕ ಅಂದರೆ ಇದು ಸಾರ್ವಜನಿಕಗೋಸ್ಕರ, ಅವರಿಗೋಸ್ಕರ ಮಾಡೋ ಕಾರ್ಯಕ್ರಮ, ಇದು ಸಾರ್ವಜನಿಕರಿಗೋಸ್ಕರ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅಂತರ್ಗಂಬ ಪೂಜೆ ಇವತ್ತು ಈ ದಿನ ಏನಂತೆಲ್ಲ ಭಾಳ ಅದ್ಧೂರಿಯಾಗಿ ನಮ್ಮ ಕ್ಷೇತ್ರದ ಶಾಸಕರು, ಕಾಂಗ್ರೆಸ್ ಮುಖಂಡರು, ಆಮ್ ಆದ್ಮಿ ಮುಖಂಡರು, ಎಲ್ಲ ಪಕ್ಷದ ಮುಖಂಡರು ಈ ಒಂದು ಪೂಜೆ ಅಂತರ್ಗಂಬ ಪೂಜೆ ಅಂತೆಲ್ಲ ನೆರವೇರಿಸಿದ್ದಾರೆ. ಈ ಒಂದು ಈ ಒಂದು ಯುವಕರು ಎಲ್ಲ ಸಮಾಜ ಸರ್ವ ಸಮಾಜದ ಮುಖಂಡರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಿಂದೂ, ಮುಸ್ಲಿಂ ಎಲ್ಲರೂ ಸಹ ಈ ಒಂದು ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆಗೆ, ಅಂತರ್ಗಂಬ ಪೂಜೆಗೆ ಅದ್ಧೂರಿಯಾಗಿ ಪೂಜೆ ನಡೆಸಿಕೊಟ್ಟಂಥ ಎಲ್ಲ ನಮ್ಮ ಹಿರಿಯರ ಸಾರ್ವಜನಿಕ ಮುಖಂಡರಿಗೂ, ಯುವಕರಿಗೂ, ತಾಯಂದಿರಿಗೂ ಈ ನಮ್ಮ ಸಮಿತಿಯ ಪರವಾಗಿ ನಾವು ಅವರಿಗೆ ಈ ಧನ್ಯವಾದಗಳು ಹೇಳ್ತಾ, ಮುಂದೆ ಈ ಒಂದು ಕಾರ್ಯಕ್ರಮನೇ ಅದ್ಧೂರಿಯಾಗಿ ಮಾಡೋಣ ಅಂಥೇಳಿ 1-2 ಮಾತು ನಾನು ಹೇಳಿ ಮುಗಿಸ್ತಾ ಇದ್ದೀನಿ. ಜನತೆಗೆ ಒಂದು ಸಾರ್ವಜನಿಕ ವಿನಾಯಕ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಈ ವರ್ಷ 64ನೇ ಸಾರ್ವಜನಿಕ ವಿನಾಯಕ ಮಹೋತ್ಸವಕ್ಕೆ ನಮ್ಮ ವಿಜಯಣ್ಣ ಅಧ್ಯಕ್ಷ ಆಗಿದ್ದಾರೆ. ವಿಜಯಣ್ಣ ಭಾಳ ಸ್ನೇಹಜೀವಿಗಳು, ಎಲ್ಲ ವರ್ಗದವ್ರನ್ನೂ ಎಲ್ಲರನ್ನೂ ಸೋದರ ರೀತಿಯಿಂದ ಕಂಡು ಒಂದು ಯಶಸ್ವಿಯಾಗಿ ಆಗಲಿ ಅಂತೇಳಿ ಆ ದೇವ್ರನ್ನ ಕೇಳ್ತಾ ನಮ್ಮ ಸೋದರ ಸಂತೋಷಣ್ಣ ಹೇಳ್ತಾಯಿದ್ರು, ಈ ಸರಿ ಕೇದಾರನಾಥ ಗಣೇಶನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ, ಅಲಂಕಾರ ಕೇದಾರನಾಥದ್ದು ಇರುತ್ತೆ ಅಂತೇಳಿ. ಕೇದಾರನಾಥ ನಮ್ಮ ಹರಿಹರಕ್ಕೆ ಶಾಂತಿ, ಸುಖ, ನೆಮ್ಮದಿಯನ್ನು ಕೊಡಲಿ. ಎಲ್ಲರೂ ಅಲ್ಪಸಂಖ್ಯಾತ ಬಂಧುಗಳು ಇದರಲ್ಲಿ ಭಾಗವಹಿಸಿ ಮಾಡೋದು ಭಾಳ ವಿಶೇಷ. ಸಾರ್ವಜನಿಕ ವಿನಾಯಕ ಮಹೋತ್ಸವದಲ್ಲಿ ನಮ್ಮ ಎಲ್ಲ ಒಂದೇ ವರ್ಗಕ್ಕೆ, ಒಂದೇ ಜಾತಿಗೆ ಗಣೇಶ ಸೀಮಿತ ಆಗದಲೇ ಏನು ನಮ್ಮ ಸಾರ್ವಜನಿಕ ಅಂದರೆ ಸಾರ್ವಜನಿಕವಾಗೇ ಇರುತ್ತೆ. ಇದು ಸಾರ್ವಜನಿಕ ಗಣೇಶ ಅಂದ್ರೆ ಸಾರ್ವಜನಿಕವಾಗೇ ಇರುತ್ತೆ. ಎಲ್ಲ ಹಿಂದೂ ಬಾಂಧವರು, ಮುಸ್ಲಿಮ್ಸ್ ಬಾಂಧವರು, ನಮ್ಮ ಕ್ರೈಸ್ತ ಬಾಂಧವರು ಎಲ್ಲರೂ ಸೇರಿ ಮಾಡ್ತಾರೆ. ಕಳೆದ ವರ್ಷದ ನಮ್ಮ ಗಣೇಶ ಮಹೋತ್ಸವದಲ್ಲಿ ನಮ್ಮ ಸ್ನೇಹಿತರಾದಂಥ ಜೋಸಫ್ ದಿವಾಕರ್ ಅವರು ಭಾಗವಹಿಸಿ ಪ್ರಮುಖವಾಗಿ ಮಾಡ್ತಾಯಿದ್ರು. ಹಂಗೆ ಕ್ರಿಶ್ಚಿಯನ್ ಸಮಾಜದ ಉಪಾಧ್ಯಕ್ಷರು ಹೌದವರು, ಅಂಥವರೆಲ್ಲ ಭಾಗವಹಿಸಿ ಮಾಡ್ತಾರೆ. ನಮ್ಮ ಹರಿಹರಕ್ಕೆ ಈ ಸಾರ್ವಜನಿಕ ಮಹೋತ್ಸವ ಯಶಸ್ವಿ ಆಗಲಿ. ಇಲ್ಲಿ ನಡೆಯುವಂಥ ಕಾರ್ಯಕ್ರಮನ ಮನೋರಂಜನೆನ ಹರಿಹರದ ಜನತೆ ಸಂತೋಷವಾಗಿ ಅನುಭವಿಸ್ಲಿ ಅಂತ ಹೇಳಿ ಕೇಳಿ ನನಗೆ 1-2 ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ 2 ಮಾತು.